ತಲಪಾಡಿ ದೇವಿಪುರದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಬ್ರಹ್ಮಕಲಶ ಸಹಿತ ಶತಚಂಡಿಕ ಯಾಗ ವಿವಿಧ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ವೈದಿಕ ಕಾರ್ಯಕ್ರಮಗಳೊಂದಿಗೆ ಸಂಪನ್ನಗೊಂಡಿತು. ಅನಾಥನಾಥ ಸರ್ವಜ್ಞ ಪೂಜಾರ್ಥಂ ಗಣನಾಯಕ ಶ್ರೀ ವಿಶ್ವಂಭರಾಯ ನಮಃ ಆವಾಹಯಾಮಿ. ಬ್ರಹ್ಮಶ್ರೀ ವರ್ಕಾಡಿ ದಿನೇಶ್ ಕೃಷ್ಣತಂತ್ರಿಗಳ ನೇತೃತ್ವದಲ್ಲಿ ಪ್ರಧಾನ ಅರ್ಚಕ ವೇದಮೂರ್ತಿ ತಲಪಾಡಿ ಶ್ರೀ ಗಣೇಶ್ ಭಟ್ರ ಉಪಸ್ಥಿತಿಯಲ್ಲಿ ಹಾಗೂ ರಾಜ ಪುರೋಹಿತ ವಿದ್ವಾನ್ ಶ್ರೀ ವಿಷ್ಣುಮೂರ್ತಿ ಭಟ್ರ ಪೌರೋಹಿತ್ಯದಲ್ಲಿ 7 ದಿನಗಳ ಕಾಲ ವೈದಿಕ ಕಾರ್ಯಕ್ರಮಗಳು ನಡೆಯಿತು. ಶ್ರೀ ಕ್ಷೇತ್ರದಲ್ಲಿ ದ್ವಾದಶ ನಾರಿಕೇಲ ಯಾಗ, ರುದ್ರಪಾರಾಯಣ, ಧ್ವಜ ಕಲಶಾರ್ ದಿವಸ, ಪ್ರಧಾನ ಹೋಮ, ಬ್ರಹ್ಮ ಕಲಶಾಭಿಷೇಕದೊಂದಿಗೆ ಡಿಸೆಂಬರ್ 25ರಂದು ಮಕರ ಲಗ್ನದಲ್ಲಿ ಧ್ವಜ ಕಲಶಾಭಿಷೇಕ ನಡೆಯಿತು. ಸಂಜೆ ಕೋಟೆಕಾರ್ ಬೀರಿ ಶ್ರೀ ಗಣೇಶ್ ಮಂದಿರದಿಂದ ಹಸಿರುವಾಣಿ ಹೊರೆಕಾಣಿಕೆಯ ವೈಭವದ ಶೋಭಾಯಾತ್ರೆ ನಡೆದಿದ್ದು, ಸಹಸ್ರಾರು ಜನರು ಸಂಭ್ರಮದಲ್ಲಿ ಭಾಗವಹಿಸಿ ಶ್ರೀ ಕ್ಷೇತ್ರಕ್ಕೆ ಹೊರೆಕಾಣಿಕೆಯನ್ನ ಒಪ್ಪಿಸಿದ್ರು. ಕ್ಷೇತ್ರ ಮಲ್ಲ ಕ್ಷೇತ್ರ ಒಂದು ದೇವಿ ನೆನೆಸಿ ಕಟ್ಟಿಲೆ ಹಿಂಗಾರು ಪರಿಸರದ ಪ್ರಾಕೃತಿಕ ವಿಭವಗಳು ತಂದಿರಲ್ಲ ಪ್ರಸಾದ ಕೇರಳದಲ್ಲಿ ದೇವರನ್ನು ಪ್ರಸಾದ ಕೇರಳ ಅಧಿಕಾರಿ ನಮ್ಮೊಂದು ಕರ್ಮ ಅನ್ನೋದು ತೊಂದರೆ ಯಾವಂದಿರಲ್ಲ ದೇವರ ರಕ್ಷಣೆ ಮಾಡುತ್ತದೆ. ಪೊನ್ನುಗ ಸರಜತಿಕಾಯ ಹೃದಯದ ಪೊನ್ನುಗಳ ಒಂದು ಪುಣ್ಯ ಕೀರ್ತಿ ನಾಲ್ಕೇ ಒಂದು ಪುಣ್ಯ ಪ್ರಸಾದ ಅನ್ಕೊಂಡು ಲೋಕದ ಉದ್ಧಾರ ನಡ್ಕೊಂಡು ಬಂದು ಈ ಪುಣ್ಯಕಾಲ ಮಾತ್ರ ಒಂದು ಕೀರ್ತಿಯ ಭಕ್ತಿಯ ತರಬೇಕಾದ ಪ್ರಾರ್ಥನೆ ಅಂದ್ಕೊಂಡ ಬ್ರಹ್ಮಕಲಶ ಸಹಿತ ಶತಚಂಡಿಕ ಯಾಗ ಲಕ್ಷಾಂತರ ಭಕ್ತರು ಭಾಗಿಯಾದರು. ಶ್ರೀ ಕ್ಷೇತ್ರದಲ್ಲಿ ಡಿಸೆಂಬರ್ 26ರಿಂದ ಬ್ರಹ್ಮಕಲಶ ಸಹಿತ ಶತಚಂಡಿಕ ಯಾಗದ ವೈದಿಕ ಕಾರ್ಯಕ್ರಮದಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ, ನೆರೆಯ ಕೇರಳ, ಮಹಾರಾಷ್ಟ್ರ ಸೇರಿದಂತೆ ಹೊರ ರಾಜ್ಯಗಳಿಂದ, ವಿದೇಶಗಳಿಂದಲೂ ಭಕ್ತಾದಿಗಳು ಶ್ರದ್ಧಾಭಕ್ತಿಯಿಂದ ಭಾಗವಹಿಸಿ ಬ್ರಹ್ಮಕಲಶ ಸಹಿತ ಶತಚಂಡಿಕ ಯಾಗಕ್ಕೆ ಸಾಕ್ಷಿಯಾದರು. ಬ್ರಹ್ಮಕಲಶ ಸಹಿತ ಶತಚಂಡಿಕ ಯಾಗದ ವೈದಿಕ ಕಾರ್ಯಕ್ರಮದಲ್ಲಿ ಶ್ರೀದೇವಿ ಸಪ್ತಶತಿ ಪಾರಾಯಣ, ಶ್ರೀ ರುದ್ರ ಪಾರಾಯಣ, ಭಜನಾ ಸಂಕೀರ್ತನೆ, ಅಷ್ಟೋತ್ತರ ಶತನಾರಿಕೇಲ ಗಣಯಾಗ, ಕಲಶಾಭಿಷೇಕ, ನಾಗಸನ್ನಿಧಿಯಲ್ಲಿ ಆಶ್ಲೇಷ ಬಲಿ, ಶ್ರೀ ಚಕ್ರ ಪೂಜೆ, ಮೂಡಪ್ಪ ಸೇವೆ, ಶ್ರೀ ರುದ್ರಯಾಗ, ರುದ್ರಾಭಿಷೇಕ, ಶ್ರೀ ವೀರಭದ್ರ ದೇವರಿಗೆ ವಡೆ ಸೇವೆ, ಅಷ್ಟವದನ ಸೇವೆ, ಶ್ರೀ ಗಣಪತಿ ರಂಗಪೂಜೆ, ಉತ್ಸವ ಬಲಿ ನಡೆದು ಭಾನುವಾರ ಬೆಳಿಗ್ಗೆ 7:30ರಿಂದ ಶತಚಂಡಿಕ ಯಾಗ ಆರಂಭಗೊಂಡು ಪೂರ್ಣಾಹುತಿ ನಡೆಯಿತು.
षडन्ता इधिया शोलो नृशाता शवसष्टका ओम नमः कुलालेभ्यः कर्मारेभ्यश्च भो नमस्वः ओम नमः पुञ्जिष्टेभ्यो निषादेभ्यश्च भो नमस्वः ಮಧ್ಯಾಹ್ನ 12ರಿಂದ ಚಿನ್ನದ ಪೀಠ ಪ್ರಭಾವಳಿ, ಚಿನ್ನದ ಅಟ್ಟೆ ಕನ್ನಟ್ಟಿ ಸಮರ್ಪಣೆ, ಮಹಾಪೂಜೆ, ಮಹಾ ಅನ್ನ ಸಂತರ್ಪಣೆ, ಶ್ರೀರಂಗ ಪೂಜೆ, ಮಹೋತ್ಸವ ಬಲಿ, ಅಷ್ಟವದನ ಸೇವೆ ನಡೆಯಿತು. ಪ್ರತಿದಿನ ಧಾರ್ಮಿಕ ಸಭಾ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ, ಅನ್ನ ಸಂತರ್ಪಣೆ ನಡೆದು ಡಿಸೆಂಬರ್ 30ರಂದು ನವಕ ಪ್ರಧಾನ ಕಲಶಾಭಿಷೇಕ, ಸಂಪ್ರೋಕ್ಷಣೆ, ಮಹಾಪೂಜೆಯೊಂದಿಗೆ ಕಾರ್ಯಕ್ರಮ ಸಂಪನ್ನಗೊಂಡಿತು. ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕ ವೇದಮೂರ್ತಿ ಶ್ರೀ ಗಣೇಶ್ ಭಟ್ ಪಂಜಾಲ, ಗೌರವಾಧ್ಯಕ್ಷರುಗಳಾದ ರಾಮಚಂದ್ರ ಆಚಾರ್ ಬಳ್ಳಾರಿ, ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಲಪಾಡಿ ದೊಡ್ಡಮನೆ, ಡಾಕ್ಟರ್ ಎಂಪಿ ಪುರಾಣಿಕ ಮಂಗಳೂರು, ಪವಿತ್ರಪಾಣಿ ಸುರೇಶ್ ಶಿತ್ತಿಲಾಯ, ಶತಚಂಡಿಕ ಯಾಗ ಸಮಿತಿ ಅಧ್ಯಕ್ಷ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆ ಕಾರ್ಗುತ್ತು, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ಮೋಹನ್ ದಾಸ್ ರೈ ಸಾಂತ್ಯಗುತ್ತು, ಕಾರ್ಯಾಧ್ಯಕ್ಷ ರಾಮ್ ಮನೋಹರ್ ರೈ ತಲಪಾಡಿ, ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ನಾರಾಯಣ ಕಜ್ಜೆ, ಮೋಹನ್ ದಾಸ್ ಶೆಟ್ಟಿ ನೆತ್ತಿಲಬಾಲಿಕೆ, ಧರ್ಮಪಾಲ ಭಂಡಾರಿ ದೇವಿಪುರ, ಯುವರಾಜ ದೇವಿನಗರ, ವರುಣ್ ರಾಜ್ ತಲಪಾಡಿ, ನಯನ ಪಾರ್ಥಸಾರಥಿ ಕಿನ್ಯ, ಆಶಾ ಪದ್ಮನಾಭ ಶೆಟ್ಟಿ ಬಾವ, ಶತಚಂಡಿಕ ಯಾಗ ಸಮಿತಿ ಪ್ರಧಾನ ಕಾರ್ಯದರ್ಶಿಗಳಾದ ಗೋಪಾಲಕೃಷ್ಣ ಮೇಲಂಟ ತಲಪಾಡಿ ಬಾಬಾ, ಪ್ರದೀಪ್ ಕಿಲ್ಲಿ ಮೇಗಿನ ಪಂಚಾಲಗುತ್ತು, ನಾರಾಯಣ ಕುಲಾಲ್ ದೇವಿಪುರ, ವಸಂತ ದೇವಾಡಿಗ ಪಟ್ಲಾ ತಲಪಾಡಿ, ರಮೇಶ್ ಆಲ್ವಾ ದೇವಿಪುರ ತಲಪಾಡಿ, ಕಾರ್ಯದರ್ಶಿಗಳಾದ ರಾಜೇಶ್ ಕೊಟ್ಟಾರಿ ನಾರ್ಲಾ, ಸಂತೋಷ್ ಕುಮಾರ್ ಶೆಟ್ಟಿ ನಾರ್ಲಾ, ನಿತ್ಯಾನಂದ ಭಂಡಾರಿ, ಪ್ರೇಮಾನಂದ ರೈ ನೆತ್ತಿಲ, ಪಾರ್ಥಸಾರಥಿ ಕಿನ್ಯ, ಪ್ರಧಾನ ಸಂಚಾಲಕರಾದ ಸುರೇಶ್ ಆಲ್ವಾ ಸಾಂತ್ಯಗುತ್ತು, ಗಣೇಶ್ ದೇವಾಡಿಗ ದೇವಿಪುರ ತಲಪಾಡಿ, ಉದಯ್ ಶೆಟ್ಟಿ ನಾರ್ಲಗುತ್ತು, ಸುರೇಶ್ ಚಂದ್ರಹಾಸ್, ರಾಜೇಶ್ ತಲಪಾಡಿ, ರೂಪಾ ಗಣೇಶ್ ಪೆಲಿಕೋರು, ವರದರಾಜ್ ಶೆಟ್ಟಿ ನೆತ್ತಿಲ ಬಾಲಿಕೆ ಉಪಸ್ಥಿತರಿದ್ದರು.